ಮನುಜ ನೀ ನೋಡು, ಶಿಲುಬೆಯ ಮೇಲೆ ಪ್ರಭುವಿನ ಪಾಡು. ಈ ಕಷ್ಟವು ನಮ್ಮ ಪಾಪಕ್ಕಾಗಿ, ಈ ಯಾತನೆ ನಮ್ಮ ತಪ್ಪಿಗಾಗಿ ಸಹಿಸಿದರು ನಮ್ಮೆಲ್ಲರ ರಕ್ಷಣೆಗಾಗಿ. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಕಡುಗೆಂಪು ವರ್ಣದ ವಸ್ತ್ರವ ತೊಟ್ಟು ಶಿರವಾಗಿ ನಿಂತರು ಅಪರಾಧಿಯಂತೆ. ಭೂಸ್ವರ್ಗ ರಾಜ್ಯದ ರಾಜಾದಿರಾಜಗೆ ಶಿರದಲ್ಲಿ ಮುಳ್ಳಿನ ಕಿರೀಟವಂತೆ ಚಾಟಿಯ ಹೊಡೆತವ ಸಹಿಸಿದರು. ರಕ್ತದ ಧಾರೆಯ ಎರೆದಿಹರು. ಹೋಸಾನ ಹೋಸಾನ ಎಂದ ಜನರು ಶಿಲುಬೆಗೆ ಏರಿಸಿ ಎನ್ನುತ್ತಿರಲು ಮೌನವಾಗಿ ಪ್ರಭು ನಿಂತರು. ಮನದಲ್ಲೇ ಬಹಳ ನೊಂದುಕೊಂಡರು. ಪ್ರಭುವೇ 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 ಪ್ರಭುವೇ. ಶಿಲುಬೆಯ ಹೊರುತ್ತ ನಡೆದರು ಯೇಸು. ಬೀಳುತ್ತಾ ಏಳುತ್ತಾ ಕಲ್ವಾರಿಯ ಕಡೆಗೆ. ತೊಟ್ಟಿಹ ಬಟ್ಟೆಗೆ ಚೀಟು ಹಾಕಲು ಬೆತ್ತಲೆಯಾಗಿ ನಿಂತರು ಕೊನೆಗೆ. ಹಿಂಸಿಸಿದವರ ಕ್ಷಮಿಸಿದರು. ಶಿಷ್ಯಗೆ ತಾಯಿಯ ಒಪ್ಪಿಸಿದರು. ದಾಹವೆಂದು ಹುಳಿರಸ ಕುಡಿದು ಎಲ್ಲವೂ ನೆರವೇರಿತು ಎಂದು ನುಡಿದು ಆತ್ಮವ ತಂದೆಗೆ ಒಪ್ಪಿಸಿದರು. ಶಿರಬಾಗಿ ತಮ್ಮ ಪ್ರಾಣ ತೆತ್ತರು. ಪ್ರಭುವೇ 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 ಪ್ರಭುವೇ. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಓ ಮನುಜ ನೀ ನೋಡು, ಓ ಮನುಜ ನೀ ನೋಡು, ಶಿಲುಬೆಯ ಮೇಲೆ ಪ್ರಭುವಿನ ಪಾಡು. ಈ ಕಷ್ಟವು ನಮ್ಮ ಪಾಪಕ್ಕಾಗಿ, ಈ ಯಾತನೆ ನಮ್ಮ ತಪ್ಪಿಗಾಗಿ ಸಹಿಸಿದರು ನಮ್ಮೆಲ್ಲರ ರಕ್ಷಣೆಗಾಗಿ. ಎಂಥ ಘೋರ ಮೌನವಿಂದು ಲೋಕದ ರಕ್ಷ
ಎಂತ